ಅದಕ್ಕೆ ಅಡೆತಡೆಯನ್ನು ಉಂಟು ಮಾಡಿದರು ಎ ಟಿ ಸಿ ಗೆಳೆಯರು. ಜೊತೆಗೆ ನಮ್ಮ ಪೆನಲಲ್ಲಿ ಗೆದ್ದಂಥ ಒಂದು ಗುಂಪು ಸಂಪೂರ್ಣ ಕಾರ್ಮಿಕರ ಹಿತವನ್ನು ಬಯಸಲಿಲ್ಲ. ಆ ಗುಂಪು ಅಂದರೆ ಆ್ಯಕ್ಚುಲಿ ಸನ್ಮಾನ್ಯ ವಾಲಿಬಾಬ್ ಅವರ ನೇತೃತ್ವದ ಜನ ನಮಗೆ ಪೂರ್ಣ ಪ್ರಮಾಣದ ಕಾರ್ಮಿಕರ ಪರವಾದ ಪಾಸಿಟಿವ್ ಆದಂಥ ಅಗ್ರಿಮೆಂಟ್ ಮಾಡಲಿಕ್ಕೆ ಅವರು ಬಿಡಲಿಲ್ಲ. ಜೊತೆಗೆ ಆ ಟೈಮ್ನಲ್ಲಿ ಪೂರ್ಣ ಪ್ಯಾನಲ್ ನಮಗೆ ಗೆದ್ದಿದ್ದಿಲ್ಲ. 6 ಜನ ಎ ಟಿ ಸರ್ ಇದ್ದರು. ಜೊತೆಗೆ ನಮ್ಮ ಜೊತೆ ಗೆದ್ದವರು ಕೂಡ ನಮ್ಗೆ ಕೈ ಕೊಟ್ಟರು. ಅಂದರೆ ಕಾರ್ಮಿಕರ ಪರವಾಗಿ 100% ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಕಾರ್ಮಿಕರಿಗೆ ಒಂದಿಷ್ಟು ಸವಲತ್ತು ಕೊಡಿಸೋಣ, ಉಳಿದ ವಿಷಯನ ನಾವು ನಮ್ಮ ಡೆವಲಪ್ಮೆಂಟ್ಗೆ ಅಧಿಕಾರಿಗಳ ಜೊತೆಗೆ ರಿಲೇಷನ್ ಮೇಂಟೈನ್ ಮಾಡೋಣ ಅಂತೇಳಿ ವಾಲಿಬಾಬು ಅವರ ಟೀಮು ನಮ್ಮಲ್ಲಿ ಗೆದ್ದಾಗಲೂ ಕೂಡ ಅವರು ಅಗ್ರಿಮೆಂಟ್ ಮಾಡೋಕ್ಕೆ ವಿರೋಧ ಆಯಿತು. ಉಳಿದಿದ್ದು 1.5 ವರ್ಷನ ಟೈಮ್. ಮೇಲಿಂದ ಮೇಲೆ ಆ್ಯಕ್ಚುಲಿ ಕಾರ್ಮಿಕರನ್ನ ಪ್ರವೋಕ್ ಮಾಡಿ ರೋಡಿಗೆ ತಂದು ನಿಲ್ಲಿಸಿದ್ರು. ಅಮೀರಲ್ಲಿ ಅವ್ರನ್ನ ಕೇಳ್ರಿ, ಸೈಕಲ್ದವ್ರನ್ನ ಕೇಳ್ರಿ, ಅಗ್ರಿಮೆಂಟ್ ಯಾವಾಗ ಮಾಡ್ತಾರೆ ಕೇಳ್ರಿ ಅಂತ. ಆ ಕಡೆ ಅಗ್ರಿಮೆಂಟ್ಗೆ ಹೋಗ್ಲಾರ್ದಂಗೆ ಎಲ್ಲ ವಾತಾವರಣ ನಿರ್ಮಾಣ ಮಾಡಿದ್ರು. ಅಂದರೆ ಎ ಟಿ ಸಿ ವಾಲಿಬಾಬು ಅವರು ಪ್ಲಸ್ ಅಧಿಕಾರಿಗಳು. ಅದೇ ಹೊತ್ತಿನಾಗ ಇನ್ನೊಂದು ನೆಗೆಟಿವ್ ಸಿಚುವೇಶನ್ ಇರ್ತೇನೆ ಅಂದರೆ ಕರೋನಾ ಕೋವಿಡ್ ಟೈಮ್. ದೇಶದಲ್ಲಿ ಎಲ್ಲಿ ನೆಗೋಷಿಯೇಷನ್ ಇಲ್ಲ, ಅಗ್ರಿಮೆಂಟ್ಗಳಿಲ್ಲ. ಅಂಥ ಟೈಮ್ನಲ್ಲಿ ಈ ಅಡೆತಡೆಗಳ ನಡುವೆ ಕೂಡ ಸೈಕಲ್ ಪ್ಯಾನಲ್ ಮೀನ್ಸ್ TUCI ಒಂದು ವೇತನ ಒಪ್ಪಂದಕ್ಕೆ ಸಹಿ ಆಯಿತು. 3 ಕಾರಣಕ್ಕಾಗಿ ಆ ವೇತನ ಒಪ್ಪಂದ ಅತ್ಯಂತ ಮಹತ್ವದ್ದು. 2020 ಆ್ಯಕ್ಚುಲಿ ಆ ವೇತನ ಒಪ್ಪಂದ 2016ರಿಂದ 2021 ಅವಧಿ ಇದ್ದು ನಾವು ಮಾಡಿದ್ದು 2020. ಆ ವೇತನ ಒಪ್ಪಂದ 3 ಕಾರಣಕ್ಕಾಗಿ ಮಹತ್ವದ್ದು. ಅದನ್ನು ಎಲ್ಲ ಕಾರ್ಮಿಕರಿಗೆ ಹೇಳಲಿಕ್ಕೆ ನಾನು ಬಯಸ್ತೀವಿ. ಮೊದಲನೇದಾಗಿ ಅರ್ಧ ಪ್ಯಾನಲ್ದಾಗ ಗೆದ್ದವರು ನಮ್ಮ ಕೈ ಕೊಟ್ಟು ಹೋದಾಗಲೂ ಕೂಡ ಅಪೋಸ್ ಮಾಡಿದ್ರು. ವಾಲಿಬಾಬು ಅವರು ಟೋಟಲ್ ಅದನ್ನು ಮಾಡಬಾರ್ದು ಅಂತ ಹೇಳಿದಾಗಲೂ ಕೂಡ ಅವ್ರನ್ನ ಬಿಟ್ಟು 3,500 ಅಥವಾ 3,700 ಕಾರ್ಮಿಕರ ಹಿತವನ್ನು ಇಟ್ಕೊಂಡು ಕೇವಲ 6 ಜನ ಜನರಲ್ ಸೆಕ್ರೆಟರಿ ಪ್ಲಸ್ ಟ್ರೆಜರಿಯರ್ 6 ಜನ ಹೋಗಿ ವೇಜ್ ಅಗ್ರಿಮೆಂಟ್ಗೆ ಸೈನ್ ಮಾಡಿ ಸಕ್ಸಸ್ ಮಾಡಿದ್ದು. 1ನೇ ಕಾರಣ, 1ನೇ ಮಹತ್ವ ಅದರದ್ದು. 2ನೇ ಮಹತ್ವ, ಕೋವಿಡ್ ಪೀರಿಯಡಲ್ಲಿ ಯಾವುದೇ ಕಚೇರಿ ಕೋರ್ಟ್ ಕಾರ್ವಾಯಿ ನಡೀಲಾರದ ಕಾಲದಲ್ಲಿ ವೇಜ್ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದು. 2ನೇ ಕಾರಣ. 3ನೇ ಮಹತ್ವ ಆ ವೇಜ್ ಅಗ್ರಿಮೆಂಟ್ ಏನಂದರೆ ನಮಗೆ ಸಿಕ್ಕಂಥ ಸ್ವಲ್ಪ ಪ್ಯಾಕೇಜ್ ಆ್ಯಕ್ಚುಲಿ 2,24,00,000 ರೂಪಾಯಿ. 2,24,00,000 ರೂಪಾಯಿ ಪ್ಯಾಕೇಜ್ನಲ್ಲಿ ಯಾವುದೇ ತಾರತಮ್ಯ ಮಾಡದೇ G1 ಇಂದ G12ವರೆಗೆ ಎಲ್ಲ ಕಾರ್ಮಿಕರಿಗೆ ಸಿಬ್ಬಂದಿಗಳಿಗೆ ಸಮಾನಾಂತರವಾಗಿ ಹಂಚಿ ಹಾಕಿದ್ದು. ಆ ಹಂಚಿಕೆ ಪ್ರಮಾಣ ಸಿಬ್ಬಂದಿ ಹಾಗೂ ಕಾರ್ಮಿಕರ ವೇತನದ ಮೇಲೆ 25% ಆಗಿತ್ತು. ಈ 3 ಮಹತ್ವದ ಅಂಶಗಳನ್ನು ಒಳಗೊಂಡಂಥ ವೇತನ ಒಪ್ಪಂದ TUCIದಾಗಿತ್ತು. ಇವತ್ತಿಗೂ ಕಾರ್ಮಿಕರಿದು ನೆನಪಿಡಬೇಕಾಗಿದೆ, ಅದು ಭಾಳ ಇಂಪಾರ್ಟೆಂಟ್ ಆಗಿತ್ತು ಅಂತ. ಜೊತೆಗೇನೆಂದರೆ ಏನೆಲ್ಲ ಸಮಸ್ಯೆಗಳಲ್ಲಿ ಬಂದಾಗಲೂ ಕೂಡ ಫೈಟ್ ಮಾಡಿ ಒಂದೇ 1 ವರ್ಷ ನಾವು PLIBನ ಬಿಡಲಿಲ್ಲ. PLIBಗೆ ಅಡ್ಡ ಹಾಕ್ಲಿಕ್ಕೆ ನೋಡಿದ್ರು, ಆಡಳಿತ ಮಂಡಳಿಯವರು ಅಡ್ಡ ಬರಲಿಕ್ಕೆ ನೋಡಿದ್ರು, ATC ಅವರು ಅಡ್ಡ ಬರಲಿಕ್ಕೆ ನೋಡಿದ್ರು. ಸ್ವತಃ ನಮ್ಮ ಜೊತೆಗೆ ಗೆದ್ದು ಭಿನ್ನಮತಿ ಇರೋದಂಥ ವಾಲಿಬಾಬು ಅವರು ಕೂಡ PLIB ಸಿಗಬಾರ್ದು, ಸಿಕ್ಕರೆ ಮತ್ತೆ ಪುನಃ ಇವರೇ ಗೆಲ್ತಾರೆ ಅನ್ನೋ ಕಾರಣಕ್ಕೆ ಅಡ್ಡ ಹಾಕಿ ನೋಡಿದಾಗಲೂ ಕೂಡ 3 ವರ್ಷ ಬಿಡದೇ PLIBನ ಕಾರ್ಮಿಕರಿಗೆ ಕೊಡಿಸೋದ್ರಲ್ಲಿ ಸೈಕಲ್ ಪಾರ್ಟಿ ಯಶಸ್ವಿಯಾಗಿದ್ದು. ಅದನ್ನು 30,000 ರೂಪಾಯಿ. ಅದು 30,000 ರೂಪಾಯಿ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ ಅಂತ. ಜೊತೆಗೆ ಕಾನೂನಾತ್ಮಕ ಶಾಸನಬದ್ಧ ಸೌಲಭ್ಯಗಳ ವಿಷಯದಲ್ಲಿ ನಾವು ಯಾವುದೇ ವಿಷಯದಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಈ ಕಡೆ ಏನಿದೆಯಲ್ಲ ವೇಜ್ ಪಾರ್ಟು, ಅಲವೆನ್ಸ್ ಪಾರ್ಟು, ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳ ಪಾರ್ಟ್ ವಿಷಯದಲ್ಲಿ TUCI ಅಥವಾ ಸೈಕಲ್ ಪ್ಯಾನಲ್ ಯಾವುದೇ ಹೊಂದಾಣಿಕೆ ಒಳ ಒಪ್ಪಂದ ಇಲ್ಲವೇ ಇಲ್ಲ. ನಮ್ಮ ಸಂಘಟನೆ ಜೀವನ ಚರಿತ್ರೆಯಲ್ಲಿ ಅದು ಇಲ್ಲವೇ ಇಲ್ಲ ಅಂತ. ಯಾವ್ಯಾವ ವಿಷಯ ಬಂದಿದೆ ಅದನ್ನು 2 ಪಾರ್ಟಿ ದ್ವಿಪಕ್ಷೀಯವಾಗಿ ಮಾತುಕತೆ ಆಗಿ ಮಾಡಿದ್ದೀವಿ. ಸೊ ಅದನ್ನು ಫೈಸಲ್ ಮಾಡಲಿಕ್ಕೆ ನೋಡಿದ್ದೀವಿ. ಆಮೇಲೆ ಎಲ್ಲಿ ಅಬ್ಜೆಕ್ಷನ್ ಇದೆ ನಾವು ಅಬ್ಜೆಕ್ಷನ್ ಫೈಲ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ದು ಅವರು ಹೇಳ್ತಾ ಇದ್ದಾರೆ, ಈಗ ಆ್ಯಕ್ಚುಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವರೇ ಭಾಳ ಘನತರವಾದ ತಪ್ಪನಲ್ಲಿ ಮಾಡಿದ್ದಾರೆ. ಒಬ್ಬ ಕಾರ್ಮಿಕನ ಆಸ್ಪತ್ರೆ ವೆಚ್ಚಕ್ಕೆ ಸಂಬಂಧಪಟ್ಟಂಗೆ ಅಮೀರಲ್ಲಿ ಅವರು ಸೈಕಲ್ ಪಾರ್ಟಿಯವರು ಅದಕ್ಕೆ ಸಮ್ಮತಿ ಕೊಟ್ಟರು ಹಾಗೆ ಹೀಗೆ ಅಂತ ಹೇಳಿಕೆ ಶುರು ಮಾಡಿದ್ದಾರೆ. ಆ ರೀತಿ ಯಾವ್ಯಾವುದೇ ಸಮ್ಮತಿ ಇಲ್ಲ. ನಾವು ಹೇಳಿದ್ದೇನೆಂದರೆ ಆ್ಯಕ್ಚುಲಿ ಅತಿ ಚಿನ್ನದ ಗಣಿಯಲ್ಲಿ ಇದು ಪಬ್ಲಿಕ್ ಸೆಕ್ಟರ್ ಆಗಿದ್ದರಿಂದ, ಗೌರ್ಮೆಂಟ್ ಎಂಟರ್ಪ್ರೈಸಸ್ ಆಗಿದ್ದರಿಂದ ಇಲ್ಲಿನ ಕಾರ್ಮಿಕ ಮತ್ತು ಕಾರ್ಮಿಕ ಕುಟುಂಬದ ವೈದ್ಯಕೀಯ ವೆಚ್ಚವನ್ನು, ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನು ಕಂಪನಿಯೇ ಭರಿಸಬೇಕು. ಇದು ಪಾಲಿಸಿ ಅನ್ನೋದು ಸೈಕಲ್ ಪಾರ್ಟಿಯ TUCIನ ವಾದ. ಇದನ್ನೇ ಡಿಸ್ಕಸ್ ಮಾಡಿದ್ವಿ. ಸೊ ಕೊನೆಗೆ ಡಿಸ್ಕಸ್ ಆದಮೇಲೆ
ಸೊ ಈ ಕುರಿತು ಒಂದು ಕಮಿಟಿನ ರಚನೆ ಮಾಡಿದ್ರು. ಕಮಿಟಿಯ ಕೆಲಸ ಏನು ಮಾಡಬೇಕಾಗಿತ್ತಂದರೆ ಯೂನಿಯನ್ ಲೀಡರ್ಶಿಪ್ ನಮ್ಮನ್ನು ಮತ್ತು ಅಧಿಕಾರಿಗಳನ್ನ ಕನ್ಸಲ್ಟ್ ಮಾಡಿ, ಕಾರ್ಮಿಕರ ಯೂನಿಯನ್ ಕನ್ಸಲ್ಟ್ ಮಾಡಿ ಒಂದು ಪ್ರಪೋಸಲ್ ತಯಾರಿಸ್ಬೇಕಂತೇಳಿ. ಆದರೆ ಅಷ್ಟೊತ್ತಿಗೆ ನಮ್ಮ ಅವಧಿ ಮುಗಿದೋಯ್ತು. ಭಾರಿ ಇಂಪಾರ್ಟೆಂಟಾಗಿ ಯೂನಿಯನ್ ಕನ್ಸಲ್ಟ್ ಮಾಡಿ ಪ್ರಪೋಸಲ್ ತಯಾರು ಮಾಡಿ ಕೊಡಬೇಕು ಸಬ್ ಕಮಿಟಿ, ಎಲ್ಲಿಗೆ, ಬೋರ್ಡಿಗೆ, ಹಾಸ್ಪಿಟ್ಲ್ ವೆಚ್ಚಕ್ಕೆ ಸಂಬಂಧಪಟ್ಟಂಗೆ ಅಂತ. ಅಷ್ಟೊತ್ತಿಗೆ ನಮ್ಮ ಅವಧಿ ಮುಗಿದೋಯ್ತು. ಆ್ಯಕ್ಚುಲಿ ನಮ್ಮನ್ನು ಕನ್ಸಲ್ಟ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅಥವಾ ಆಮೇಲೆ ಗೆದ್ದವ್ರನ್ನಾದರೂ ಕನ್ಸಲ್ಟ್ ಮಾಡಬೇಕಾಗಿತ್ತು. ವಿತೌಟ್ ಕನ್ಸಲ್ಟೇಷನ್ ಆಫ್ ಅಥರೈಸ್ಡ್ ಟ್ರೇಡ್ ಯೂನಿಯನ್ ಲೀಡರ್ಶಿಪ್, ಆ್ಯಕ್ಚುಲಿ ಮ್ಯಾನೇಜ್ಮೆಂಟ್ನವರು ತಾವೇ ತಯಾರು ಮಾಡ್ಕೊಂಡಂಥ ಪ್ರಪೋಸಲ್, ಏಕಪಕ್ಷೀಯವಾಗಿ ತಯಾರು ಮಾಡ್ಕೊಂಡಂಥ ಪ್ರಸ್ತಾವನೆಯನ್ನು ಬೋರ್ಡ್ ಮುಂದಿಟ್ಕೊಂಡು ಬೋರ್ಡ್ನಲ್ಲಿ ತಾವೇ ಅಪ್ರೂವಲ್ ಮಾಡ್ಕೊಂಡ್ರು. ಹೌದಲ್ವಾ? ಅದನ್ನು ಮಾಡ್ಕೊಳ್ಳುವಾಗ ಆ್ಯಕ್ಚುಲಿ ಅಧಿಕಾರದಲ್ಲಿ, ಚುನಾವಣಾ ಕಾರ್ಮಿಕ ರಂಗದ ಅಧಿಕಾರದಲ್ಲಿ ಯಾರಿದ್ರು? ತಕ್ಕಡಿಯವರಿದ್ದರು. ನಿಮಗೆ ಗೊತ್ತಾಗಲಿಲ್ವಾ? ಅದು ಮಾಡುವಾಗ ನಾವಿದ್ದಿಲ್ಲ. ನಾವಿದ್ದ ಟೈಮ್ನಲ್ಲಿ ಹೇಳಿದ್ದಂದರೆ ಎಲ್ಲರೂ ಸೇರಿ ಮಾತಾಡ್ಕೊಂಡು ಒಂದು ಪ್ರಸ್ತಾವನೆ ಕೊಡಬೇಕಂತೇಳಿ. ಪ್ರಸ್ತಾವನೆ ತಯಾರಾಗಲಿಲ್ಲ. ಸೊ ನಮ್ಮ ಅಧಿಕಾರಾವಧಿ ಮುಗಿದೋಯ್ತು. ನೀವು ಅಧಿಕಾರದಲ್ಲಿದ್ರಿ. ನೀವು ಈ ಪ್ರಸ್ತಾವನೆಯನ್ನು ಸಲ್ಲಿಸುವಾಗ, ಅದಕ್ಕೆ ಬೋರ್ಡ್ನವರು ಅಪ್ರೂವಲ್ ಕೊಡುವಾಗ ತಕ್ಕಡಿಯವರು ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮನ್ನು ಯಾಕೆ ಕನ್ಸಲ್ಟ್ ಮಾಡಲಿಲ್ಲ? ನಿಮ್ಮನ್ನು ಗಮನಕ್ಕೆ ಬರಲಿಲ್ವಾ? 100% ನಿಮ್ಮ ಗಮನಕ್ಕೆ ಬಂದಿದೆ. ನೀವು ಮೌನ ವಹಿಸಿದಿರಿ. ಇದೇ ಸೋಕಾಲ್ಡ್ ಹೊಂದಾಣಿಕೆ ನೀತಿ ನಿಮ್ಮದು. ಹೊಂದಾಣಿಕೆ ನೀತಿ ಅಂದರೆ ಇದು. ಈ ಹೊಂದಾಣಿಕೆ ನೀತಿ ಫಲವಾಗಿಯೇ 3500 ಜನ ಕಾರ್ಮಿಕರನ್ನ ಸಂಪೂರ್ಣ ಸತ್ಯನಾಶ ಮಾಡಿದ್ರಿ. ಅವ್ರ ಆಸ್ಪತ್ರೆ ವೆಚ್ಚವನ್ನು ಕೇವಲ 10 ಲಕ್ಷಕ್ಕೆ ನಿಲ್ಲಿಸ್ಲಿಕ್ಕೆ ಕಾರಣೀಭೂತರು ನೀವು ಆದ್ರಿ. ಆ ಕಾರಣಕ್ಕಾಗಿ ಇದನ್ನು ಇವತ್ತು ತಾವು ಮಾಡಿದ ಪಾಪನ್ನು, ಅಂದರೆ ಮ್ಯಾನೇಜ್ಮೆಂಟ್ನವ್ರು ಒಂದು ಸೈಡ, ತಕ್ಕಡೆಯವರು ಒಂದು ಸೈಡು, ತಾವು ಮಾಡಿದಂಥ ಪಾಪನ್ನು, ತಾವು ಮಾಡಿದಂಥ ಅನ್ಯಾಯವನ್ನು ಹಿಂದಿನ ಅವಧಿಗಾಗಿ ಏನು ಮಾತಾಡ್ತಾರಲ್ಲ, ಅದು ಇರ್ಲೆವೆಂಟ್ ಆದ ಸಂಬಂಧಪಟ್ಟಂಥ ಎಲ್ಲ ಪತ್ರಗಳಿವೆ. ಪ್ರಪೋಸಲ್ ನಮ್ಮ ಕೈ ಮೇಲೆ ಫೈನಲ್ ಆಗಿಲ್ಲ. ಪ್ರಪೋಸಲ್ ರೆಡಿ ಆಗಿದ್ದು ತಕ್ಕಡೆಯವರು ಅಧಿಕಾರದಾಗಿದ್ದಾಗ. ಬೋರ್ಡ್ ಆಫ್ ಅಪ್ರೂವಲ್ ಮಾಡಿದ್ದು ತಕ್ಕಡೆಯವರ ಅಧಿಕಾರದಲ್ಲಿದ್ದಾಗ. ಇನ್ನೊಂದೇನು ಮುಖ್ಯವಾಗಿ, ಅವಾಗ ನಮ್ದು ಅವಧಿ ಮುಗಿದೋದ ನಂತರ ಪ್ರಪೋಸಲ್ ರೆಡಿ ಮಾಡಿದ್ದಾರೆ ಬೋರ್ಡ್. ಆಮೇಲೆ ವಾಲೇಬಾಬು ಚುನಾವಣೆ ಆಗ್ಲಾರ್ದಂಗೆ 1.5 ವರ್ಷ ದಬ್ಬಿದ್ ಬಿಟ್ರು. ಅದು ಪಾಪ ಅವಾಗ ಅವರೂ ಇಲ್ಲ, ನಾವೂ ಇಲ್ಲ, ಯಾರೂ ಇಲ್ಲ. ಅದು ಆ ಅವಧಿಯಲ್ಲಿ ಪ್ರಪೋಸಲ್ ರೆಡಿ ಮಾಡಿದ್ದಾರೆ. ಇವರೊಂದು ಕಮಿಟಿ ಮಾಡಿದ್ದಾರೆ ಬೋರ್ಡ್. ನೋಟ್ ನಾನು RTIನಾಗೆ ತಗೊಂಡಿದ್ದೆ. ಯಾಕಂದ್ರೆ ನನ್ನ ಮೇಲೆ ಅವರು ಅಲಿಗೇಷನ್ ಮಾಡುವಾಗ ನಾವು ಇಮಿಡಿಯೇಟಾಗಿ RTI ಮಾಡಬೇಕಾಯ್ತು. ಅದನ್ನು RTI ಮಾಡಿ ನಾನು ತಗೊಂಡ್ರೆ ಅವರು ಏನು ಪ್ರಪೋಸಲ್ ರೆಡಿ ಮಾಡ್ಯಾರ ಬೋರ್ಡ್ ಒನ್ ಸೈಡೆಡ್. ಇದು ಅವ್ರು ಏನು ಮಾಡಿದ್ದಾರೆ ಇದರಲ್ಲಿ, the committee met 12 June 2020 and deliberated HGML medical treatment rules. ಅಲ್ಲಿ ಅವರು ರೂಲ್ಸ್ ರೈಟ್ ಮಾಡ್ಕೊಂಡಿದ್ದಾರೆ. ಅದು ಯಾವಾಗ? 12 ಜೂನು 2020, 14/10/2020ಕ್ಕೆ ಎಲೆಕ್ಷನ್. ನಮ್ಮದು 22ಕ್ಕೆ ಎಲೆಕ್ಷನ್. ಆದರೆ ಆನಂತರ ಈ ಪ್ರಪೋಸಲ್ ರೆಡಿ ಮಾಡಿ ಬೋರ್ಡಿಗಿಟ್ಟು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದಾಗ 1.5 ವರ್ಷ ಅಲ್ಲಿ ಎಲೆಕ್ಷನ್ನೇ ಇಲ್ಲ. ಯಾರು ಅವ್ರಿಗೆ ಹೊಣೆಗಾರರಂತ ನಾವು ಹೇಳಕ್ಕೆ ನಮ್ಗೆ ಬರೋದಿಲ್ಲ. ಮ್ಯಾನೇಜ್ಮೆಂಟಿನ ಬದಮಾಶಿಗಿರಿ ಇದರಲ್ಲಿ ಇದೆ. ಎಸ್ ಕಮರ್ ರೆಸ್ಪಾಂಡ್ ನಿಮ್ಮ ಬಂದ್ಬಿಡ್ತೀವಿ ಇದೆ. ಇದು ಒಂದು ಕ್ಲಾರಿಫಿಕೇಶನ್. ಜೊತೆಗೆ ಇಂಪ್ಲಿಮೆಂಟ್ ಆಗಿದ್ದು ಈಗೇನು ಒಂದು ಸೈಡ್ ಏಕಪಕ್ಷೀಯವಾಗಿ ಆಡಳಿತ ಮಂಡಳಿ ಆಸ್ಪತ್ರೆ ವೆಚ್ಚಕ್ಕೆ ಸಂಬಂಧಪಟ್ಟಂಗೆ ಏನು ತೀರ್ಮಾನ ಕೈಗೊಂಡಿದೆ ಅಲ್ವಾ, ಅದು ಜಾರಿ ಮಾಡಿ 2023ರಲ್ಲಿ ಪ್ರಸಾದ್ ಕೇಸಲ್ಲಿ ಒಂದೇ ಕೇಸ್ ಬಂದಿದೆ, ಸೂಪರ್ ಕೇಸ್ ಅಂತ. ಪ್ರಸಾದ್ ಅಂತ ಏನಿದಾರಲ್ವಾ ಒಬ್ಬ ಕಾರ್ಮಿಕ, ಆತನ ವೈದ್ಯಕೀಯ ವೆಚ್ಚ, ಟ್ರೀಟ್ಮೆಂಟ್ ವೆಚ್ಚ ಆ್ಯಕ್ಚುಲಿ 36,21,000 ಆಗಿದೆ. 36,21,000 ಪ್ರಸಾದನ ವೈದ್ಯಕೀಯ ವೆಚ್ಚ ಆಗಿದೆ.